ಟಿವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೀವು ಕಾಯ್ತಾ ಇರ್ತೀರ ಈ ನಮ್ಮ ಸರ್ಕಾರದವರು ಮಾಡ್ತಕ್ಕಂತಹ ಒಂದು ದುರಂತಗಳೇನಿದೆ, ಈ ನಮ್ಮ ಜನರ ನಡುವೆ ಆಗ್ತಕ್ಕಂತಹ ಒಂದು ಅವ್ಯವಸ್ಥೆಗಳೇನಿದೆ, ಇದನ್ನೆಲ್ಲ ನಾವು ಒಂದು ನಿಲ್ಲಿಸಿ ಒಂದು ಒಳ್ಳೆಯ ಸ್ಥಾನಕ್ಕೆ ನಾವು ತರಬೇಕು ಅನ್ನತಕ್ಕಂಥದ್ದೇ ನಮ್ಮ ಉದ್ದೇಶ. ಆದರೆ ಇವತ್ತು ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಕೊಲಿಗನ್ನ ನಾನು ಒಂದು ಆಶ್ರಮದ ಹತ್ರ ಕಳಿಸಿದ್ದೆ. ಈಗ ಬನ್ನಿ ನೇರವಾಗಿ ನಮ್ಮ ಕೊಲಿಗ್ ಜೊತೆ ಮಾತಾಡೋಣ. ಹಲೋ ಕೊಲಿಗ್. ಸರಿ, ಎರಡು ಇಡ್ಲಿ ಹಾಕಿ ಸರ್. ಎರಡು ಚೆನ್ನಾಗಿತ್ತು. ಅಯ್ಯೋ ಮೊನ್ನೆ ಹೋಯ್ತಾ ಕೊಡೋದ್ನಲ್ಲ, ಸಾಕತ್ತಾಗಿತ್ತು. ಚಟ್ನಿ ಜಾಸ್ತಿ ಇರ್ಲಿ. ಕೊಲಿಗ್ ಜಾಸ್ತಿ ಹಾಕಿ, ಜಾಸ್ತಿ ಹಾಕಿ. ಸಿದ್ದಿಗ ಮುರಬಿ ಲೈನ್ ನಡೀತಾ ಇದ್ದಾಳಿ, ಅದೇನ್ ಇಡ್ಲಿ ಪಡ್ಲಿ ಕೇಳ್ಕೊಂಡ್ ನೀನು. ಸರ್ ಸರ್, ಇಲ್ಲಿ ಏನ್ ನಡೀತಾ ಇದ್ರೆ ರೋಡಲ್ಲಿ ಬಹಳ ಬಸ್ಗಳು, ನಿಲ್ಲಿಸ್ಲಾ? ನಾನು ಪ್ರಶ್ನೆನ ಕೇಳೋದ ಮೇಲೆ ನೀವು ಉತ್ತರನ ಹೇಳಬೇಕು. ಈ ತರ ಏನಾದ್ರೂ ಮುಂಚೆನೆ ನೀವು ಹೇಳಿದ್ರೆ ನಾನು ಕ್ರಮನ ತೆಗೆದುಕೊಳ್ಬೇಕಾಗುತ್ತೆ. ಅಲೋ, ಎರಡಾಕಿ, ಎರಡು. ಅಲೋ ಅವನು ಅಲ್ಲ, ಅದಾದ್ಮೇಲೆ ಜಾಸ್ತಿ ಕಿತ್ತಾಕಿಸ್ತೀನಿ. ಸರಿ ಹೇಳ ಸರ್. ಹೇಳಿ ಸರ್. ಈಗ ಬನ್ನಿ ಕೊಲಿಗ, ಅಲ್ಲಿ ಏನ್ ನಡೀತಾ ಇದೆ ಅನ್ನತಕ್ಕಂಥದ್ದನ್ನ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡ್ತೀರಾ? ಏನ ಅಲ್ಲಿ ಏನ್ ಆಯ್ತಾ ಇದೆ ಅಂತ, ಅಲ್ಲಿ ನಡೀತಾ ಇರತಕ್ಕಂತಹ ಒಂದು ಸಮಸ್ಯೆನ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಇಡ್ಲಿ ತಿನ್ನಕ್ಕೆ ಓಸಿ ಜನ ಬರ್ತಾ ಇಲ್ಲ, ಮಾತ್ರ ಮೈಸೂರು ಕಡೆಯಿಂದ ಬಂದವರು ಬರ್ತಾರೆ, ರಾಮನಗರದಿಂದನೂ ಬರ್ತಾರೆ, ಆಮೇಲೆ ಚಾಟ್ಪಟ್ಟದಿಂದನೂ ಬರ್ತಾರೆ. ಅದೆಲ್ಲಿಂದ ಸುಮ್ಮನೆ ನೇಸ್ಬಿಟ್ಟು ತಿಂತಲೇ ಇರ್ತಾರೆ ತಗೆ. ನಾನು ಸಾಕು, ನಾನು ತಿಂದ ಎಷ್ಟು ಚೆನ್ನಾಗಿ ಇಡ್ಲಿ ಮಾತ್ರ ಬಹಳ ಟೇಸ್ಟ್. ಇವತ್ತು ನಾವು ಮಾತಾಡ್ಬೇಕಾಗಿರತಕ್ಕಂತ ವಿಷಯ ಬಂದು ಆಶ್ರಮದ್ದು. ನೀನು ಬಿಡ್ದಿತ್ತ ಇಡ್ಲಿ ತಿನ್ನಕ್ಕೆ ಯಾಕೆ ಹೋಗಿದೆ? ಹಂಗಲ್ಲಕಲ್ಲ, ಸಾಯಂಕಾಲ ಗಂಟೆ ಎಪಿಸೋಡ್ ಬರ್ಬೇಕು ತಾನೆ, ಅದಕ್ಕೆ ಬಿಡದಿಯಿಂದ ಆಶ್ರಮ ಗಂಟ ಹೋಗವ ಅಂತ ಹಿಂಗ್ ಮಾಡ್ದೆ. ಹಾಕದ್ದೆ 5 ಸಲ ಹಾಕದು ಸಂದೆ ತುಂಬುಸ್ಮ ಸ್ಟ್ರೈಟ್ ಆಗಿ ಇದ್ರ ತಕ ಹೋಗು. ದೈವ ಕಳ, ನೀವು ನೇರವಾಗಿ ನಿಮ್ಮ ಆಶ್ರಮಕ್ಕೆ ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ, ದೊಡ್ಡ ಒಂದು ಕಾಂಪೌಂಡ್ ಕಾಣಿಸ್ತಾ ಇದೆ. ನಿಮಗೆ ನೋಡ್ತಾ ಇರಬಹುದು, ನಿಮ್ಗೆ ಕಾಣಿಸ್ತಾ ಇರುವಂತಹ ಈ ದೊಡ್ಡ ಕಾಂಪೌಂಡ್ ಬಹಳ ದೊಡ್ಡದಿದೆ. ಯಾರು ಸಹ ದಾಟಕ್ ಸಹ ಆಗೋದಿಲ್ಲ. ಗೇಟ್ಗೆ ತುಂಬಾ ದೊಡ್ಡ ಬೀಗ ಹಾಕಿದ್ರೆ ಅಲ್ಲಿ ಹೋಗಕ್ಕಾಗಲ್ಲ. 2 ತೆಂಗಿನ ಮರಗಳಿದೆ. ತೆಂಗಿನ ಮರದಲ್ಲಂತೂ ಬಹಳ ತೆಂಗಿನಕಾಯಿಗಳು ಹಾಗೂ ಎಳ್ನೀರುಗಳು ಎಲ್ಲ ಬಿಟ್ಟಿದೆ. ಅದನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಈ ತರ ಒಂದು ತೆಂಗಿನಕಾಯಿಗಳನ್ನ ನಮ್ಮ ಊರ್ಲು ಸಹ ನಾನು ನೋಡಕ್ಕಾಗಿರ್ಲಿಲ್ಲ. ಅದಕ್ಕೋಸ್ಕರ ಎಳ್ನೀರು ಕುಡಿಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆಶ್ರಮದೊಳಗೆ ಯಾರನ್ನು ಬಿಡ್ತಾ ಇಲ್ಲ, ಯಾರನ್ನು ಹೋಗಕ್ಕಾಗ್ತಾ ಇಲ್ಲ. ಇದು ಯಾಕೋ